ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗ ಎಂಬಂತಹ ಚಾಪ್ಟರ್ ಇಂದ 1956ಕ್ಕೂ ಮೊದಲು ಕನ್ನಡ ಮಾತನಾಡುವ ಜನರು ಈ ಕೆಳಗಿನ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದರು ಅಂತ ಹೇಳಿದ್ದಾರೆ. ಓಕೆ, ಸೊ 1956ಕ್ಕೂ ಮೊದಲು ಕನ್ನಡ ಮಾತನಾಡುವಂತಹ ಜನಗಳು ಈ ಕೆಳಗಿನ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದರು. ಯಾವುದು ಅಂತ ನೋಡೋಣ. ಆಪ್ಷನ್ ಎ ಬಾಂಬೆ, ಮದ್ರಾಸ್, ಕೊಡಗು, ಕೆನರಾ. ಆಪ್ಷನ್ ಬಿ ಕೊಡಗು, ಬಾಂಬೆ, ಹೈದರಾಬಾದ್. ಆಪ್ಷನ್ ಸಿ ಬಾಂಬೆ, ಹೈದರಾಬಾದ್, ಮದ್ರಾಸ್, ಕೊಡಗು. ಮತ್ತು ಆಪ್ಷನ್ ಡಿ ಮಂಗಳೂರು, ಮಹಾರಾಷ್ಟ್ರ, ಮದ್ರಾಸ್ ಮತ್ತು ಕೊಡಗು. ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಾಂಬೆ, ಹೈದರಾಬಾದ್, ಮದ್ರಾಸ್ ಮತ್ತು ಕೊಡಗು. ಓಕೆನಾ. ಸೊ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗವು ಈ ಕೆಳಗಿನ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದಂತಹ ಬಾಂಬೆ, ಹೈದರಾಬಾದ್, ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಜನರನ್ನೊಳಗೊಂಡ ಪ್ರದೇಶಗಳನ್ನ ಒಗ್ಗೂಡಿಸಿ ವಿಶಾಲ ಮೈಸೂರು ರಾಜ್ಯವನ್ನ ಅಸ್ತಿತ್ವಕ್ಕೆ ತರಲಾಯಿತು. ಓಕೆನಾ. ಸೊ ಈ ಎಲ್ಲ ಪ್ರಾಂತ್ಯಗಳಲ್ಲಿ ಕನ್ನಡ ಮಾತನಾಡುವ ಜನರನ್ನ ಒಗ್ಗೂಡಿಸಿ ವಿಶಾಲ ಮೈಸೂರು ಎಂಬಂತಹ ರಾಜ್ಯವನ್ನ ಅಸ್ತಿತ್ವಕ್ಕೆ ತರಲಾಯಿತು. ಯಾವಾಗ ಮಕ್ಕಳೇ? 1956. ಓಕೆ, ಥ್ಯಾಂಕ್ ಯು.